ಗಂಡೂರ್ ಅಂದ್ರೆ ಹಂಗ 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 ಅಂತ ಹುಚ್ಚಿ ಹುಚ್ಚಿ ಪಡಕ್ಕೆ ಈಗ ನಮ್ಮ ಮಗಳಿಗೆ ಏರತ್ತೆ ಹೇಳಿದೆ ನಾನು ಹೆಂಡತಿಗೆ ಮಕ್ಕಳ ಹಡಿಯಾದ ಮಾಡ ನೀನು ನಾವು ನನ್ನ ಮಾತಲ್ಲಿ ಕೇಳ್ಬೇಕು ಈ ನನ್ನ ಹೆಂಡತಿ ಆಕೆ ಹಡಿದು ನನ್ನ ಜೀವಕ್ಕೆ ಮೂಲ ಮಾಡಿ ಹೊರಟು ಹೋಗ್ಬಿಟ್ಟ ಅದಾದ್ರಿ ಅಕ್ಕಿ ತಪ್ಪಲ್ರಿ ನಾನೇನು ಅವನು ಮಾಡ್ಕೊಂಡಿಲ್ಲ ಆ ತಪ್ಪು ನೋಡಿ ತಪ್ಪಿಗೆ ಈ ನನ್ನ ಮಗಳು ಏನು ಮಾಡಿದ್ರು ಸೋಸ್ಕೊಳ್ಳೇಬೇಕು ತಡಿ ಇಲ್ಲಿ ಯಾವ್ದ ಅಳದೇನಿ ಕೇಳಿ ಬರಕತ್ತೈತಿ ಬಂದಾರ ಬರ್ರಿ ಅಲ್ಲ ಮತ್ತೆ ಕೈಗೆ ಹಣಿಗೆ ಬ್ಯಾಂಡಿ ಹಾಕಿ ಮತ್ತೇನಾರ ಅಂಗನವಾಡಿ ಹುಡ್ರಿ ಮುನ್ನಪ್ಪಳಿ ಕಲ್ಗಿಲಿ ಹೊಡೆದ್ರೆ ನಿನಗೆ ಅವ ಯಾರು ಮಗಳ ಎಲ್ಲಿ ಜಜ್ಜಿದ್ದು ಮಗಳ ಹೆಂಗ ಜಜ್ಜಿದ್ದು ಮತ್ತೇನಾರ ನೋವಾತೇನು ಆ ಮಗಳ ನಮ್ಮ ಮನೆಯ ಹಂಡೆ ಇದ್ದಲ್ಲ ತಗೊಂಡು ಹೋಗಿದ್ದೆ ನೋಡಿದ ತಕ್ಷಣ ಅಂದ ಅಯ್ಯ ಎಷ್ಟು ವರ್ಷದ್ರಿ ಇದು ಹಂಡೆ ಜಂಗ ಹಿಂಗ ಹಿಡ್ದೈತೇನೋ ಅಂತ ಅದಕ್ಕೆ ಜಂಗ್ ಹಿಡಿತು ಅಂತೇನೆ ಅದಕ್ಕೆ ಹಿಡಿತೇನ ಯಪ್ಪ ನಿನಗೆ ಬುದ್ಧಿಗಿದ್ದೆ ಐತಿಲ್ಲ ಬಾಳ್ ವರ್ಷದಿಂದ ನಮ್ಮ ಅವ್ವ ತೆಗೆದು ಮೂಲ್ಯಾಗಿ ಇಟ್ಟಿದ್ಲು 16 ವರ್ಷ ಆದ್ಮೇಲೆ ಹೊರಗೆ ತೆಗ್ದೀವಿ 16 ವರ್ಷ ಆದ್ಮೇಲೆ ಬೇಯಿಸಕ್ಕಿಟ್ರ ತಳದಿಂದ ಎಲ್ಲ ತಟ ತಟ ಅಂತ ಉದ್ರಾಕತ್ತು ಅದಕ್ಕೆ ರಿಪೇರಿ ಸಂಬಂಧ ಈಗ ಹೊರಗೆ ತೆಗ್ದೀವಿ ಮತ್ತ ರಿಪೇರಿ ಮಾಡಿದ್ನೇನು ಆ ಮಗಳ ಕೊಲ್ಮಿ ತೆಗೆದು ಫ್ಯಾನ್ ಹಾಕಕ್ ನಿಂತನೆ ಅಪ್ಪ ಆ ಉಗಾಗ ನನಗೇನು ಕುಂದ್ರಾಕ ಬಗೆ ಹರ್ಲಿಲ್ಲ ಬಿಡು ಮತ್ತ ರಿಪೇರಿ ಮಾಡಿದ್ನೇನು ರಿಪೇರಿ ಮಾಡಿದ್ದೇನೆ ಕೇಳ್ತಿಯಲ್ಲ ಹಂಡೇದಂತ ಚಂದ ದೊಡ್ಡ ತಗೊಂಡು ಹೋಗಿ ಮುಂದಿಟ್ರ ಇದೇನ್ರಿ ಇದು ಜಂಗ ಹತ್ಕೊಂಡು ಬಿದ್ದೈತಿ ಅಂತಂದು ಮಿಳಿದೇನ ತಗೊಂಡು ಸೌರಿ 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 ರಿಪೇರಿ ಮಾಡಿ ಮಾಡ ಮುಂದ ಚಚ್ಚಿ ಬಿಟ್ಟ ಯಪ್ಪ ಹೆಂಗ್ರಿ ಜಜ್ಜಿ ನೀವ ಮತ್ತ ಏನಾರ ಹೆಂಗ ಜಜ್ಜಿ ಆ ಮಗಳ ಯಾಕ ಜಜ್ಜಿನ ಅಂತಲ್ಲ ಏನ ಹಚ್ಚಿದ್ನ ಏನ ನನಗೆ ಒಂದೂ ತಿಳಿಲಿಲ್ಲ ಆದ್ರ ಬಹಳ ಮತ್ತೇನಾರ ನೋವಾತೇನು ಆ ಮಗಳ ನಾವು ಮಾತಂತ ಕೇಳ್ತಿಲ್ಲ ಯಪ್ಪ ಅವ್ವ ತಂದಿದ್ದ ಹಂಡೆ ತಗೊಂಡು ಹೋಗಿದ್ದೆ ನಾನು ಅವ ಹೋಲಿ ಅದೇಂತ ಹಂಡೆ ನಿನ್ನ ಅವನ ನಿಮ್ಮ ಮೂದು ನಿನ್ನ ಹಂಡೆ ಭಾರಿ ಭಾರಿ ಹಂಡೆ ಇತ್ತು ಆ ಮಗಳ ಅಯ್ಯಪ್ಪ ಆ ಹಂಡೆ ತಗೊಂಡು ಹೋಗಿದ್ದಕ್ಕ ನನ್ನ ಪರಿಸ್ಥಿತಿ ಇದಾಗಿತ್ತು ಅಲ್ವಾ ಆ ಹಂಡೆ ತಗೊಂಡು ಹೋಗಿ ನಿನ್ಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತೇನೆ ಜಂಗ್ ಹಿಡಿದಿತ್ತಯ್ಯಪ್ಪ ನೀವ್ ತಂದಿದ್ದೆಲ್ಲ ಹಂಡೆಗಳ ತಳ ಜಂಗ್ ಹಿಡಿದು ಬಿಟ್ಟೈತಿ ಎಷ್ಟಂತ ನಾ ರಿಪೇರಿ ಮಾಡ್ಲಿ ತಾಯಿಲ್ಲಿ ಅಂದ ಅವ್ವ ತಂದಿದ್ದ ಹಂಡೆ ದೊಡ್ಡದೈತಿ ಅವನಿಗೆ ಸಣ್ಣದೈತಿ ಜಜ್ಜಕ್ ಆಗಲ್ಲ ಬ್ಯಾಲೆನ್ಸ್ ಇಲ್ಲ ಮತ್ ಹಿಡೀರಿ ಅಂದ ನಾನು ಪಾಪ ಹೆಲ್ಪ್ ಮಾಡೋಣ ಅಂತ ಹೇಳಿದ್ರ ಒಂದ ಸಮನಿ ಚಚ್ಚಿ ಬಿಟ್ಟ ಯಪ್ಪ ಮತ್ತೇನಾರ ತ್ರಾಸ ನನಗಾಗಿತ್ತು ನಿಮಗ ಆತರ ಬಾಳ ನನಗಿಂತ ಜಾಸ್ತಿ ತ್ರಾಸ ನನ್ನ ಮ್ಯಾಲ ನಿನಗೆ ಎಷ್ಟು ಜೀವನೋ ನನ್ನ ಬಂದಪ್ಪ ಅಲ್ವಾ ನಿನಗಾಗಿ ಸಾಲಿ ಕಲ್ಲಿನ ಮೇಲೆ ಗಂಧೂರು ಕೊಡ್ತಿದ್ದೀನಿ ನೀನು ಬಿಟ್ಟು ನನಗೆ ಯಾರದ ಮಗಳ ತಡಿ ತಡಿ ಆ ದವಲೆ ಬರಂಗ್ ಕಾಣ್ತೈತಿ ಬಂದರ ಬರ್ಲಿ ಅವ ಇವತ್ತು ಬಿಡಕ್ ಹೋಗ್ಬೇಡ ಅವನ್ನ
ಹೋಗ್ಬೇಡ ಅವನು. साड़ी 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 अच्छा बदन साड़ी 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 बदन साड़ी 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 अच्छा बदन साड़ी महालक्ष्मी ಅಂತ ಹುಡುಗಿ ಸಿಕ್ಕರೆ ಹಂಗಾದ್ರು ಕೊಡ್ತಾವು ಹೆಂಗಾದ್ರು ಕೊಡ್ತಾವು ಮುಂಗಾದ್ರು ಕೊಡ್ತಾವು ಹೆಂಗಾದ್ರು ಕೊಡ್ತಾವು ಯಾರಿಗೆ ಬೇಕು ಸಾಡಿ ಬಾಂಬೆದ ಪತ್ಲ ರೇಷ್ಮೆದ ಸಾಡಿ ಸಾಡಿ ರೇ ಸಾಡಿ ಅಲ್ಲ ಯಾರಿಗೆ ಬೇಕು ಸಾಡಿ ದೌಲ್ಯ ಮೊನ್ನೆ ಹಂಡೆ ರಿಪೇರಿ ಮಾಡ್ತಾನಂತ ಕರ್ಕೊಂಡು ಹೋಗಿ ನನ್ನ ಮಗಳ ಈ ಪರಿಸ್ಥಿತಿ ಮಾಡಿ ಕಳಿಸಿಲ್ಲ ನೀನು ಉದ್ಯೋಗ ಹೆಸರಲ್ಲೇ ಬಂಗ್ಯ ನನ್ನ ಮಗನ. ಅರೇ ನಮ್ದು ಬೇಸಿಗೆಯಲ್ಲಿ ಗರ್ಮಿ ಜಾಸ್ತಿ ಹೋತಾ ಅದಕ್ಕೆ ನಾವು ಬೇಸಿಗೆಯಲ್ಲಿ ಬಟ್ಟಿದ ವ್ಯಾಪಾರ ಮಾಡ್ತಿದ್ದಾವ್. ನಾವು ವ್ಯಾಪಾರ ಮಾಡಿದ್ರೆ ನಿಮ್ದು ಗುಸ ಯಾಕೆ ಬರ್ತೈತಿ ಆಮೇಲೆ ದಿಲ್ಲ ಐತಿ ಏನಾದ್ರು ಮಾಡ್ತೈತಿ. ಮತ್ತೆ ಯಪ್ಪ ಸೀರೆ ಹೆಸರು ಏನು ಕೇಳ ನಾನು ಒಂದು ತಗತೇನೆ. ಲೇ ದೌಲ್ಯ ಮಿತಿ ಮೀರ್ದಲ್ಲಿ ಬಿಡುದಿಲ್ಲ ನಮ್ಮ ಊರಾಗ ನೀನಾದ್ರೂ. ಅರೇ ಕಂಟೆಪ್ನವ್ರೆ ನಿಮ್ದು ಹಂಡೆ ರಿಪೇರಿ ಮಾಡ್ಬೇಕಾದ್ರೆ ನಮ್ದು ಅಲ್ಲಾನ ನೆನೆಸಿ ರಿಪೇರಿ ಮಾಡೈತಿ. ಬೇಕಾದ್ರೆ ನಿಮ್ದು ಮಗಳಿಗೆ ಕೇಳಿ. ಮತ್ತೆ ಆಗ್ಬಿಟ್ಟಿಲ್ಲ ಆ ಉದ್ಯೋಗನ ಮಂಗ್ಯ ನನ್ನ ಮಗನ. ಅರೇ ನಮ್ದು ಗರ್ಮಿ ಜಾಸ್ತಿ ಹೋತಾ ಅಂತ ಡಾಕ್ಟರ್ ಹೇಳಿತ್ತು ಅದಕ್ಕೆ ಅದನ್ನು ಬಿಟ್ಟು ಈಗ ಬಟ್ಟಿದ ವ್ಯಾಪಾರ ಮಾಡ್ತಿದ್ದಾವ್. ಹಂಗಾರ ಎಂತೆಂತ ಸೀರೆ ಅದಾವಾದ್ರೆ ಹೆಸರು ಹೇಳ್ರಿ. ಇದು ಚಾಂದಿನಿ ಯಾರ್ ರೇಷ್ಮೆದು ಸಾಡಿ, ಇದು ಚಲ್ ರೇಷ್ಮೆದು ಕುರ್ತಾ, ಇದು ಕಂಚಿನ ಕಾಟನ್, ಯಾರ್ ಇದು ಸಿಲ್ಕ್, ಇದು ಬಿಜ್ಜಾಮ್ ಪ್ಯಾಂಟಿಂದು ಕಪಡ. ಇದು ನಿಮ್ದು ಬೇಕಾರೆ ಮಲ್ಲಿದು ಬಾಯಿ ನಿಮ್ದು ಬಾಬಾಗೆ ಸಫಾರಿ ಹೊಲಿಸು ಮುರ ಮಕ್ಕಳಿಗೆ ಸೂಟ್ ಆಗ್ತೈತಿ. ಒಟ್ಟು ಯಾರ ಕಡೆ ಎಲ್ಲ ಕಸ್ಕೊಂಡ್ ಬಂದು ಜಾಯಿಂಟ್ ಮಾಡಿ ಇಲ್ಕಲ್ಲು ಸೀರೆ ಇಲ್ಲೇನು ಇದ್ರ ಅದ ಕೊಡ್ರಿ ನಮಗೆ. ಇಲ್ಲೇ ಇದೆ ಇಂಟ್ರೆಸ್ಟ್. ರೀ ಕಂಟಪ್ನವ್ರ ನಮ್ಮ ಚಾದ ಅಂಗಡಿ ಬಾಕಿ ಕೊಡ್ರಿ. ಕೊಡ್ತೀನಿ ತೊಡ್ಕೊಳ್ಳಲಿಕ್ಕಮ್ಮ. ಇನ್ನು ನನ್ನ ಮಗಳು ಪಗಾರ ಆಗಿಲ್ಲ, ಸ್ವಲ್ಪ ಕೊಡ್ತಾ ತೊಡ್ಕೋ. ಇನ್ನು ಪಗಾರ ಆಗಿಲ್ಲ, ಮುಂದಿನ ವಾರ ಕೊಡ್ತೀನಿ. ಹಾಗಾದ್ ಬಿಡ್ರಿ, ನೀವು ಹಂಗ ಆಸೆ ಹಚ್ಚಿ ಮೂಗಿ ತುಪ್ಪ ಹಚ್ಚಿ ಪಂಗನ ಮಾಕುಪ್ಪಕ್ಕಿ ನೀವು ಬಿಡುತ್ತ ತಂದಿ ಮಗಳ. ಆಗದಲ್ಲ ಬಿಡ್ರಿ, ಆಗದಲ್ಲ. ಅರೇ ಮಲ್ಲಿದು ಬಾಯಿ ಅವನು ಪೈಸಾ ಎಷ್ಟು ಕೊಟ್ಟು ಬಿಡು. ಲೇ ಮಂಗನ ಮಗನ ಕೊಟ್ಟು ಬಿಡ್ರಿ. ನೀನ್ ಯಾವನ ಸುಮ್ಮನೆ ಇದ್ರಲ್ಲಿ ಓದ್ ಮರಿ ಕಾಡ್ದಂತವ. ಅರೇ ಇಷ್ಕಿ ನಿಂದಕ್ಕೆ ಯಾರು ಕೊಟ್ಟಿದಾವ್? ನಮ್ದು ಮಲ್ಲಿದು ಬಾಯಿಗೆ ಕೊಡ್ತಾವ್. ಕೊಡ್ತಾವ್ ಕೊಡ್ತಾವ್ ನೀ ನಿಂತಾವ್ ಕೊಡು. ಸಾಹೇಬ್ರ ನೀವ್ ಸ್ವಲ್ಪ ನಿಂದಿರ್ರಿ, ನಿಮ್ದು ಒಳಗಿಲ್ಲ ಅಂತ ಕಾಣಿಸುತ್ತಾ. ಮುಂದಿನ ವಾರ ಕೊಡ್ತೀನ್ರಿ. ಹುಷಾರಿವ ಮತ್ತ ಅವ್ನ ಕೂಡ ಜಗಳ ಬಗಳ ತೆಗಿಬೇಡ, ಯಾಕಂದ್ರೆ ಅವ ಮನುಷ್ಯ ಸರಿಯಿಲ್ಲ. ನಮ್ಮ ಊರಾಗ ವಿಷಯಾಗ ಅವ್ನ ಹವಾ ಐತಿ ಮಗಳ, ಆ ಜಗಳ ತೆಗಿಬೇಡ. ನಾ ಬರ್ತಾನೆ ಇಲ್ಲಿ. ಅರೇ ಮಲ್ಲಿದು ಬಾಯಿ ಅವನು ದುಡ್ಡು ಕೊಟ್ಟೆ ನಮ್ದು ಎಣ್ಣಿದ ಪೈಸೆ ತಗೋ. ನನ್ನ ಹತ್ರ ರೊಕ್ಕವೂ ಇಲ್ಲ, ಬಾಳ ಪಡಿವೆ ನಿನ್ನ. ಎಲ್ಲಿಂದ ಕೊಡ್ಲಿ? ಇಬ್ರಿಗೂ ಮುಂದಿನ ವಾರ ಕೊಡ್ತೀನಿ. ಯಾಕಂದ್ರೆ ನಡಿ ಹೋಗಲಿ. ಮತ್ತಾಕ ಇಬ್ರಿಗೂ ಸೇರಿ ಒಂದ ಹೊಡೆಯೋಣ? ಬೇಡ, ನಮ್ಮ ಅಪ್ಪ ಕರೆಯಕತ್ತ, ನಾನು ಹೋಗ್ಲಾ? ಹೊಡೆದು ಬಿಡ್ರಿ, ಉರುಪು ಬರ್ತೈತಿ. ಅದಕ್ಕ ನಿಂತಿನ ಮಾತು ಹೊಡಿ ಹೋಗ್ ಮತ್ತ. ಬೇಡ ನನಗ. ಲೇ ದೌಡ, ನೀನು ಪಾದ ನನ್ನ ಮುಂದಕ್ಕೆ ನನ್ನ ಪ್ರಿಯತಮಿ ಸಲುವಾಗಿ ನನ್ನ ಚಾದ ಅಂಗಡಿ ಹೋಗಿ, ನನ್ನ ಹೊಲ ಹೋಗಿ, ನನ್ನ ತ್ಯಾಗರಿನೂ ಹೋಗಿ ಎಷ್ಟು ಬಿಡ್ಬಾಕಿನ
ನಿನಗ 3 ಮಿರ್ಚಿ ಕೊಡ್ತಾನೆ ಮ್ಯಾಗ ಒಂದು ಹಲ್ಬಿ ಕೊಟ್ಟೇನಿ ಬೆಟ್ಟು ಹೊಡ್ಬೇಕಿನ ಹಲ್ಪಿ ಬೋಲತಿಕ ರೇ ಹಲ್ಪಿ ಬೋಲತಿಕ ಯಾರೇ ಹಲ್ಬಿ ಬೋಲಿದ್ದು ನೀ ಹಲ್ಬಿ ಮಾಡಿದ್ ಬಾ ಮೆಂಗನ ನಮಗನ ಅದ ತಬರ್ತೀನಿ ಹಲ್ಬಿ ಮೈ ಹಲ್ಪಿ ಅಂತ ಹೇಳಿದ್ ಕೇಳಿ ಮೈ ಬೇರೆ ಸಮझाता नहीं नहीं मल्लिदू भाई को नहीं छोड़ता वो मेरी बहुत के दिन के प्यार है ಛೇ ಇಷ್ಟು ಹೇಳಿದ್ರೆ ಕೇಳಂಗಿಲ್ಲ ಅಂದ್ರ ನಾನು ಒಂದು ಕೈ ನೋಡೇ ಬಿಡ್ತಾನ ಮಗನ ಮಲ್ಲಿಗೆ ದೌಲೆ ಅಂತವ ಇಂತವ ಸುಳ್ಳು ಸುದ್ದಿ ಹೇಳಿ ಆಕಿ ಮನಸ್ಸು ಕೆಡಿಸಿದ್ದಂದ್ರ ನನ್ನ ಹೆಸರು ಹೋಟೆಲ್ ಮಲ್ಲೇಶಿನ ಮಗನ ಬರ್ತೇನೆ ಇವತ್ತಿಗೆ ಕೇಳ್ತಾ ನೋಡಿ ನನ್ನ ನಿನ್ನ ದೋಸ್ತಿ ಲೇ ದೌಲೆ ಬರ್ತೇನೆ मैं भी एक हाथ देखो जाबे ಮಗನ ಮೇಲೆ ಪ್ರೀತಿ ಇರ್ತೈತಿ ಒಂದು ಮಗಂದು ಕೆಡ್ಸಕ್ಕ ಬರ್ತಿದ್ದಿ ಜಾಬೆ